ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಗಾಡಿ ಜೋಗಿ ಹುಂಡಿ. ಇವತ್ತು ನಾವು ಊರಿಂದ ಇಲ್ಲಿಗೆ ಬಸ್ಸಿಗೆ ಬಂದ್ವಿ. ಇಲ್ಲಿಂದ ಆಟೋನಲ್ಲಿ ಎಲ್ಲಿಗೋ ಹೋಗ್ತಿದ್ದೀವಿ. ಎಲ್ಲಿಗೋ ಅಂತ ಹೇಳೋ ಆಗಿಲ್ಲ, ಯಾಕಂದರೆ ತಮ್ಮನೆಲ್ಲ ಆಲ್ರೆಡಿ ಎಲ್ಲಿಗೆ ಅಂತ ನಿಮಗೆ ಗೊತ್ತಾಗ್ಬಿಟ್ಟಿದೆ. ನಾವಿವತ್ತು ಸಿಹಳ್ಳಿ ಹುಚ್ಚಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲೊಂದು ಚೌಲ್ಟ್ರಿ ಇದೆ, ಸಿರಿವಂತೆ ಅಂತ ಚೌಲ್ಟ್ರಿ ಹೆಸರು. ಜಾಗ ಮಾತ್ರ ಸೂಪರಾಗಿದೆ. ಹೋದವರು ದೇವಸ್ಥಾನದೊಳಗಡೆ ಕೈಕಾಲು ತೊಳ್ಕೊಂಡು ಬರೋದಕ್ಕೆ ಅಂತ ಹೇಳಿ ಇಲ್ಲಿ ತೊಂಬೆನಲ್ಲಿ ಕೂಡ ಮಾಡಿದ್ದಾರೆ. ಹಾಗೆ ದೇವ್ರಿಗೆ ದೂರದಿಂದ ಬರೋರು ಪೂಜೆ ಸಾಮಾನು ತೊಗೊಳೋಕ್ಕೆ ಅಂತ ಹೇಳಿ ಪೂಜಾ ಸಾಮಗ್ರಿ ಅಂಗಡಿ ಕೂಡ ಇದೆ. ಇದು ದೊಡ್ಡ ಹುಚ್ಚಮ್ಮ ತಾಯಿ ದೇವಸ್ಥಾನ. ಇಲ್ಲಿ ದೊಡ್ಡ ಹುಚ್ಚಮ್ಮ ತಾಯಿ ದೇವಾಲಯ ಮತ್ತು ಚಿಕ್ಕ ಹುಚ್ಚಮ್ಮ ತಾಯಿ ದೇವಾಲಯ, ಎರಡು ದೇವಸ್ಥಾನ ಕೂಡ ಅಕ್ಕಪಕ್ಕನೇ ಇದೆ. ಇಬ್ಬರು ಅಕ್ಕ ತಂಗಿರಂತ ಹೇಳ್ತಾರೆ. ನಾವು ಬರೋಷ್ಟರಲ್ಲಿ ವಿಜಯಕ್ಕ, ಸಾನು, ಭಾವ ಎಲ್ಲ ಬಂದಿದ್ದರು. ಅಂದರೆ ಅವ್ರಿಗಿಂತ ಮೊದಲು ನಾವೇ ಹೊರಟಿದ್ದು, ಆದರೆ ನಾವು ಬಸ್ಸಲ್ಲಿ ಬಂದಿದ್ದು ಲೇಟ್ ಆಯಿತು. ಅವ್ರು ಸ್ಕೂಟರ್ನಲ್ಲಿ ಬಂದರು. ನೋಡಿ ಹುಚ್ಚಮ್ಮ ದೇವರ ಗೋಪುರ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಜನ ಇಲ್ಲೇ ಬಾಗಿಲಲ್ಲೇ ಪೂಜೆ ಮಾಡ್ಕೋತಾಯಿದ್ರು. ಕೆಲವರು ಜನ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೋತಾಯಿದ್ರು. ನಾವಿವಾಗ ದೊಡ್ಡ ಹುಚ್ಚಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಶ್ರೀ ಶ್ರೀ ಆದಿಶಕ್ತಿ ಹುಚ್ಚಮ್ಮ ದೇವಿ ದೇವಾಲಯ. ದೇವಾಲಯದ ಮುಂದೆ ಅಮ್ಮನವರ ಪಾದಗಳಿದೆ. ಇಲ್ಲಿ ತುಂಬ ಜನ ಬೆಲ್ಲದ ದೀಪ ಮತ್ತು ನಿಂಬೆ ಹಣ್ಣಿನ ದೀಪಗಳನ್ನ ಮಾಡಿ ಇಟ್ಟಿದ್ರು. ದೇವಸ್ಥಾನದೊಳಗಡೆ ಕೂಡ ಪೂಜೆ ಸಾಮಾನು ಕೊಡ್ತಿದ್ರು. ದೇವಸ್ಥಾನದೊಳಗಡೆ ಕೂಡ ಪೂಜೆ ಮಾಡ್ತಿದ್ರು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ತಾಯಿಯ ಅಲಂಕಾರ ಮಾತ್ರ ತುಂಬ ಸುಂದರವಾಗಿ ಮಾಡಿದರು. ಇಲ್ಲಿ ನೋಡಿ, ಇಲ್ಲಿ ವಿಶೇಷತೆಗಳು ನೋಡಿ, ಕೆಳಗಡೆ ಹುತ್ತಾ ಇದೆಯಂತೆ, ಅದು ಉದ್ಭವ ಮೂರ್ತಿ. ಮೇಲೆ ಕೂಡ ತಾಯಿಯ ಮತ್ತೊಂದು ಮೂರ್ತಿಯನ್ನು ಇಟ್ಟು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ನೋಡ್ತಿದ್ರೆ ಎರಡು ಕಣ್ಣು ಸಾಲೋದಿಲ್ಲ ಅನ್ನೋ ಹಾಗಿದೆ. ನಾನು ಮುಂದೆನೇ ಹೋಗಿ ವಿಡಿಯೋ ಮಾಡಿಕೊಂಡೆ. ಸದ್ಯಕ್ಕೆ ವಿಡಿಯೋ ಮಾಡ್ಕೋಬಾರ್ದು ಅಂತ ಯಾವುದೇ ರಿಸ್ಟ್ರಿಕ್ಷನ್ ಇರಲಿಲ್ಲ. ತುಂಬ ಜನ ಹರಿಸ್ಕೊಂಡಿರೋರು ಇಲ್ಲಿ ಬಂದು ರಸಾಯನವನ್ನು ಪ್ರಸಾದವಾಗಿ ಕೊಡ್ತಿದ್ರು. ದೇವಸ್ಥಾನ ಮಧ್ಯಭಾಗ ಇದೆ. ಆ ಕಡೆ ಈ ಕಡೆ ಕಂಬಗಳನ್ನ ಮಾಡಿ ಪಡ್ಸಾಲೆ ಥರ, ಅಂದರೆ ಜಗಲಿ ಥರ ಮಾಡಿದ್ದಾರೆ. ಅಲ್ಲಿ ಇನ್ನೂ ಕೆಲವರು ಜನ ನಿಂಬೆ ಹಣ್ಣಿನ ದೀಪ ರೆಡಿ ಮಾಡ್ತಿದ್ರು. ರಸಾಯನಕ್ಕೆ ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ರು. ದೇವಸ್ಥಾನದ ಗೋಪುರ ನೋಡಿ, ಒಳಭಾಗದಲ್ಲೂ ಕೂಡ ತಾಯಿ ಗರ್ಭಗುಡಿಯಿಂದ ಒಂದು ಗೋಪುರ ಇದೆ. ಆ ಗೋಪುರ ಕೂಡ ತುಂಬ ಸುಂದರವಾಗಿದೆ. ಮುಂದೆ ಒಂದು ಗೋಪುರ ಇದ್ದರೆ ಹಿಂದೆ ಒಂದು ಗೋಪುರ ಇದೆ. ದೇವಸ್ಥಾನದ ಹಿಂದೆ ಮುಂದೆ ಅಕ್ಕಪಕ್ಕ ಎಲ್ಲ ಗ್ರಾನೈಟ್ನಲ್ಲಿ ಪಡ್ಸಾಲೆ ಮಾಡಿದರೆ, ನೆಲವನ್ನು ಚಪ್ಪಡಿ ಕಲ್ಲುಗಳಲ್ಲಿ ಮಾಡಿದ್ದಾರೆ. ದೇವಸ್ಥಾನವನ್ನು ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಎಲ್ಲೇ ಹೋದರೂ ಪ್ರಸಾದವನ್ನು ಹಿಂದಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಸೊ ನಾನು ಕೂಡ ರಸಾಯನವನ್ನು ಈಸ್ಕೊಂಡು ಒಂದು ಕಡೆ ಕುತ್ಕೊಂಡು ತಿಂತಾಯಿದ್ದೀನಿ. ಗರ್ಭಗುಡಿಯ ಹಿಂಭಾಗದ ಗೋಡೆಯಲ್ಲಿ 5 ತಲೆಯ ಸರ್ಪ ಶಿವಲಿಂಗದ ಮೇಲೆ ಕೂತಿರೋ ಥರ ವಿಗ್ರಹ ಇದೆ. ಇಲ್ಲಿನ ಮತ್ತೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಾವು ಹೋದವರು ದೊಡ್ಡ ಹುಚ್ಚಮ್ಮ ತಾಯಿಗೆ ಎಷ್ಟು ಮಂಗಳಾರತಿಗೆ ಹಾಕ್ತೀವೋ, ಹುಂಡಿಗೆ ಎಷ್ಟು ಹಾಕ್ತೀವೋ ಅಷ್ಟೇ ಹಣವನ್ನು, ಅಥವಾ ಈ ದೇವ್ರಿಗೆ ಹೇಗೆ ಪೂಜೆ ಮಾಡಿಸ್ತೀವೋ ಸೇಮ್ ಅದೇ ರೀತಿ ಪೂಜೆಯನ್ನು ಚಿಕ್ಕ ಹುಚ್ಚಮ್ಮ ತಾಯಿಗೂ ಕೂಡ ಮಾಡಿಸ್ಬೇಕು. ಇಲ್ಲ ಅಂದರೆ ತಾಯಿ ಕೋಪಗೊಳ್ತಾಳೆ ಅನ್ನೋದೊಂದು ನಂಬಿಕೆ ಇದೆ. ನಾವು ಬರೋವಾಗಲೇ ಈ ದೇವಸ್ಥಾನಕ್ಕೆ ಏನು ಮಾಡ್ತೀರೋ ಆ ದೇವಸ್ಥಾನಕ್ಕೂ ಕೂಡ ಅದೇ ರೀತಿ ಪೂಜೆ ಮಾಡಿ ಬನ್ನಿ ಅಂತ ಹೇಳಿ ಕಳಿಸಿದ್ರು. ನಾನು ಸಾಮಾನ್ಯವಾಗಿ ದೇವಸ್ಥಾನಗಳಿಗೆ ಪೂಜೆ ಸಾಮಾನು ತೊಗೊಂಡು ಹೋಗೋದು ಕಡಿಮೆ. ಸೊ ಹಾಗಾಗಿ ಗೋಲ್ಕುಕ್ಕೆ ಆ ದೇವಸ್ಥಾನಕ್ಕೆ ಎಷ್ಟು ಹಾಕಿದ್ನೋ ಈ ದೇವಸ್ಥಾನಕ್ಕೂ ಕೂಡ ಅಷ್ಟೇ ಹಾಕಿ ಬಂದೆ. ಇಲ್ಲಿ ಕಪ್ಪನ್ನು ಇಟ್ಟಿದ್ದರು, ಅದನ್ನು ನಾನು ಕೂಡ ಹಣೆಗೆ ಹಚ್ಕೊಂಡೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಇಷ್ಟೊಂದು ರಶ್ ಇದೆ. ಇಲ್ಲ ಅಂದರೆ ಇಷ್ಟೊಂದೇನು ರಶ್ ಇರ್ತಿರಲಿಲ್ಲ. ಇವಾಗ ನಾವು ಆದಿಶಕ್ತಿ ಚಿಕ್ಕ ಹುಚ್ಚಮ್ಮ ತಾಯಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ, ಇಲ್ಲೂ ಕೂಡ ಸೇಮ್ ಅಲ್ಲಿ ಹೇಗೆ ನಿಂಬೆ ಹಣ್ಣಿನ ದೀಪ ಹಚ್ಚಿದ್ರು, ಬೆಲ್ಲದ ದೀಪ ಹಚ್ಚಿದ್ರು ಅಷ್ಟೇ ಇದೆ ನೋಡಿ. ಅದಕ್ಕೆ ಹೇಳಿದ್ದು ನಾನು, ಆ ದೇವಸ್ಥಾನಕ್ಕೆ ಏನು ಪೂಜೆ ಮಾಡ್ತಾರೋ ಈ ದೇವಸ್ಥಾನಕ್ಕೂ ಕೂಡ ಅದೇ ರೀತಿ ಪೂಜೆ ಮಾಡ್ತಾರೆ ಅಂತ. ದೊಡ್ಡ ಹುಚ್ಚಮ್ಮ ತಾಯಿ ದೇವಸ್ಥಾನದಲ್ಲಿ ದೇವರ ಅಲಂಕಾರ ಎಷ್ಟು ಚೆನ್ನಾಗಿತ್ತು, ಚಿಕ್ಕ ಹುಚ್ಚಮ್ಮ ತಾಯಿ ದೇವಸ್ಥಾನದಲ್ಲೂ ಕೂಡ ದೇವರ ಅಲಂಕಾರ ಅಷ್ಟೇ ಚೆನ್ನಾಗಿತ್ತು ನೋಡಿ. ತಾಯಿ ಇಲ್ಲೂ ಕೂಡ ಎದ್ದು ಬರೋ ಹಾಗೆ ಕಾಣಿಸ್ತಿದ್ದಾರೆ. ಅಲಂಕಾರ ಅಷ್ಟೂ ಚೆನ್ನಾಗಿದೆ. ದೇವಸ್ಥಾನದ ಮುಂಭಾಗದ ಮೇಲ್ಗಡೆ ಗೋಡೆಯಲ್ಲಿ ಆ ಸರಸ್ವತಿ ದೇವಿ, ಲಕ್ಷ್ಮೀ ದೇವಿ ಮತ್ತು ದುರ್ಗೆ ಅನಿಸುತ್ತೆ ಎಲ್ಲ ದೇವ್ರ ವಿಗ್ರಹಗಳನ್ನ ಕೆತ್ತನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಅಲ್ಲಿ ಜಗಲಿ ಸ್ವಲ್ಪ ದೊಡ್ಡದಾಗಿತ್ತು, ಇಲ್ಲಿ ಜಗಲಿಗಳು ಸ್ವಲ್ಪ ಚಿಕ್ಕದಾಗಿದೆ. ಆದರೆ ಗರ್ಭಗುಡಿಯ ಹಿಂಭಾಗದಲ್ಲಿ ಇಲ್ಲೂ ಕೂಡ ಸರ್ಪದ ವಿಗ್ರಹವನ್ನು ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ.
ದೇವಸ್ಥಾನ ಪ್ರದಕ್ಷಿಣೆ ಹಾಕ್ಕೊಂಡು ಬಂದಮೇಲೆ ಒಂದು 5 ನಿಮಿಷ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡು ಕೆಳಗಡೆ ಕೂತ್ಕೊಂಡೆ. ನಾನು ನಮ್ಮ ಹತ್ರದ ಸಂಬಂಧಿಕರ ಜೊತೆ ಬಂದಿದ್ದ ದೇವಸ್ಥಾನಕ್ಕೆ, ಆದರೆ ಅವರು ಬೇಗ ಹೊರಟೋದ್ರು. ಅಂದರೆ ಮುಂದೆ ಹೋಗಲು ಕಾಯ್ತಿದ್ದಾರೆ. ನಾನು ದೇವಸ್ಥಾನಗಳ ವಿಡಿಯೋ ಮಾಡ್ಕೋತಿದ್ದೆ ಅಲ್ವಾ, ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಾನೇ ನಿಧಾನವಾಗಿ ವಿಡಿಯೋ ಮಾಡ್ಕೊಂಡು ಬಂದೆ. ಇಲ್ಲಿನ ವಾತಾವರಣ ಬಹಳ ವಿಶಾಲವಾಗಿ ಬಹಳ ಪ್ರಶಾಂತವಾಗಿದೆ. ದೇವಸ್ಥಾನದ ಮುಂಭಾಗದಲ್ಲಿ ನಾಗರ ಕಲ್ಲುಗಳು ಮತ್ತು ಹುತ್ತದ ದೇವಾಲಯ ಕೂಡ ಇದೆ. ದೇವಸ್ಥಾನದ ಮುಂಭಾಗದಲ್ಲಿ ಹಾಗೆ ಸ್ವಲ್ಪ ದೂರದಲ್ಲಿ ಕೊಳ ಇತ್ತು. ಕೊಳ ನೋಡ್ಕೊಂಡು ಬರೋಣ ಅಂತ ಹೋದರೆ, ಆದರೆ ಮೆಟ್ಲುಗಳೇನೋ ತುಂಬ ಇತ್ತು, ಆದರೆ ನೀರು ಮಾತ್ರ ಸ್ವಲ್ಪನೇ ಇತ್ತು. ಅಲ್ಲೊಂದು ನಾಯಿ ಆರಾಮಾಗಿ ಮಲಗಿತ್ತು. ನೋಡೋಕೆ ಒಳ್ಳೆ ಹುಲಿ ಥರ ಕಾಣಿಸ್ತಿತ್ತು, ಆದರೆ ಹುಲಿ ಎಲ್ಲ ನಾಯಿ. ನಾನು ಹೇಳಿದೆ ಅಲ್ವಾ ನಮ್ಮ ಸಂಬಂಧಿಕರ ಜೊತೆಗೆ ಬಂದಿದ್ದು ನಾನಂತ, ಇವ್ರ ಜೊತೆಗೆ ಬಂದಿದ್ದು ನಾನು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಫಂಕ್ಷನ್ ಇರೋ ಕಡೆ ಹೋಗ್ತಿದ್ದೀವಿ. ನಾವು ದೇವಸ್ಥಾನಕ್ಕೆ ಬಂದಿದ್ದ ಕಾರಣವೇ ಅದು. ಇಲ್ಲಿ ನೋಡಿ ಯಾರೋ ಅನ್ನ ಸಂತರ್ಪಣೆ ಮಾಡ್ತಾಯಿದ್ದಾರೆ. ಬೆಳಿಗ್ಗೆಯಿಂದನೂ ಇಲ್ಲಿ ಬಾತು, ಕೇಸರಿ ಬಾತು, ಬೆಲ್ಲನ, ಮೊಸರನ್ನ ಎಲ್ಲ ಕೊಡ್ತಾಯಿದ್ದಾರೆ. ನಮ್ಮ ವಿಜಯಕ್ಕ ಅವರ ಚಿಕ್ಕಪ್ಪನ ಮಗನ ಪಾಪುದು ಬರ್ತ್ಡೇ ಇತ್ತು ಇವತ್ತು. ಸೊ ಹಾಗಾಗಿ ಅವ್ರ ಕಡೆಯಿಂದ ನಮಗೆ ದೇವಸ್ಥಾನ ನೋಡುವಂತಹ ಭಾಗ್ಯ ಕೂಡ ಸಿಕ್ತು. ತುಂಬ ಖುಷಿ ಆಯಿತು. ದೇವ್ರ ದರ್ಶನ ಇಷ್ಟು ಚೆನ್ನಾಗಾಗಿತ್ತು, ಇನ್ನೂ ಖುಷಿ ಆಯಿತು. ನಿಮಗೂ ಕೂಡ ದೇವ್ರನ್ನ ನೋಡಿ ಖುಷಿ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮುತ್ತು ಪುಟಾಣಿ ಪ್ರಜ್ಞಾ ಅವರ ಬರ್ತ್ಡೇ. ನೋಡಿ ಎಷ್ಟು ಮುದ್ದಾಗಿದ್ದಾಳೆ ಅಂತ. ಡೆಕೋರೇಷನ್ ಎಲ್ಲ ಯುನಿಕ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಮೊದಲನೇ ವರ್ಷದ ಬರ್ತ್ಡೇ ಇವತ್ತು ಅವಳದು. ಇವಾಗಂತೂ ಫಂಕ್ಷನ್ಸ್ ಒಬ್ರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಇವ್ರ ಫಂಕ್ಷನ್ ಕೂಡ ಬರ್ತ್ಡೇಗೆ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ತುಂಬಾ ಚೆನ್ನಾಗಿತ್ತು. ಆ ಮಗು ಎಂಟ್ರಿ, ಅವ್ರ ಅಪ್ಪ ಅಮ್ಮನ ಜೊತೆ ಮಗು ಎಂಟ್ರಿ ಅಂತೂ ಇನ್ನೂ ಚೆನ್ನಾಗಿತ್ತು. ಆರ್ಕೆಸ್ಟ್ರಾ ಎಲ್ಲ ಇಟ್ಸಿದ್ರು. ಮಗು ಎಷ್ಟು ಸುಂದರವಾಗಿ ಕಾಣಿಸ್ತಿತ್ತು. ಅವ್ರ ಅಪ್ಪ ಅಮ್ಮ ಕೂಡ ಬ್ಯೂಟಿಫುಲ್ಲಾಗಿ ರೆಡಿಯಾಗಿದ್ದರು. ಮೂವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ನಾನಿಲ್ಲಿ ಮ್ಯೂಸಿಕ್ ಹಾಕೋ ಹಾಗಿಲ್ಲ, ಕಾಪಿರೈಟ್ ಆಗುತ್ತೆ ಅಂತ ನಾನೇ ಮಾತಾಡಿದ್ದೀನಿ. ಆದರೆ ನಿಮಗೆ ಅದು ಯಾವ ಹಾಡು ಅಂತ ಗೊತ್ತಾಗಬೇಕಲ್ವಾ, ಸೊ ಸ್ವಲ್ಪ ಮಾತ್ರ ಹಾಕಿರ್ತೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಇನ್ಸ್ಟಾ ID ಕೂಡ ಶ್ರುತಿ ಪಿ ಮಂಡ್ಯನೇ ಇದೆ. ಸೊ ಅಲ್ಲೂ ಕೂಡ ಬಂದು ಬೇರೆ ಬೇರೆ ಥರ ವೀಡಿಯೋಸ್ ಇದೆ ನೋಡಿ. ಸದ್ಯ ಫಂಕ್ಷನ್ಗಳಲ್ಲಿ ಮಕ್ಕಳುಗಳಂತೂ ಯಾವಾಗಲೂ ಅಳ್ತಿರ್ತವೆ. ಯಾಕಂದರೆ ಅವಕ್ಕೆ ಸೌಂಡು ಮತ್ತು ಡ್ರೆಸ್ಸು ಎಲ್ಲ ಹೆವಿ ಅನಿಸ್ತಿರುತ್ತೆ. ಮಕ್ಳಿಗೊಂಥರ ಇರಿಟೇಷನಾಗಿ ಅಳ್ತಿರ್ತವೆ. ಆದರೆ ಈ ಮಗು ಒಂಚೂರು ಅಳ್ತಿರಲಿಲ್ಲ. ಎಂಟ್ರೆನ್ಸಿಂದ ಸ್ಟೇಜ್ವರೆಗೂ ಬ್ಯೂಟಿಫುಲ್ ಫ್ಯಾಮಿಲಿನ, ಬ್ಯೂಟಿಫುಲ್ ಆಗಿರೋ ಹುಡುಗಿರು ಡ್ಯಾನ್ಸ್ ಮಾಡ್ಕೊಂಡು ಕರ್ಕೊಂಡು ಹೋದರು. ನನಗಂತೂ ಇವತ್ತು ಇಲ್ಲಿಗೆ ಬಂದಿದ್ದು ತುಂಬಾ ಖುಷಿ ಆಯಿತು. ಒಂದು ದೇವ್ರ ದರ್ಶನ ಆಯಿತು, ತುಂಬ ಹತ್ತಿರದಿಂದ ದೇವ್ರ ದರ್ಶನ ಆಯಿತು. ಮತ್ತೊಂದು ಬ್ಯೂಟಿಫುಲ್ ಪ್ರೋಗ್ರಾಮ್ನ ಅಟೆಂಡ್ ಮಾಡಿದೆ. ನನಗೆ ಇದುವರೆಗೂ ಇಲ್ಲೊಂದು ಚೌಲ್ಟ್ರಿ ಇದೆ, ಇಲ್ಲಿ ಫಂಕ್ಷನ್ಸ್ ನಡೆಯುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ಇದು BC-ಹಳ್ಳಿ ಅಂತ ಗ್ರಾಮ. ಇಲ್ಲೊಬ್ಬ ವ್ಯಕ್ತಿಗೆ ದೇವರು ಕನಸಲ್ಲಿ ಬಂದು ಹೇಳಿದ್ರಂತೆ ನನ್ನ ಪ್ರತಿಷ್ಠಾಪನೆ ಮಾಡು ಅಂತ. ಸೊ ಆವಾಗ ಅವ್ರು ಬಂದು ಇಲ್ಲಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ರು ಅನ್ನೋ ನಂಬಿಕೆ ಇದೆ. ಆದಿಶಕ್ತಿ ಹುಚ್ಚಮ್ಮ ತುಂಬ ಪವರ್ಫುಲ್ ದೇವರು ಅಂತ ಹೇಳ್ತಾರೆ. ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ತುಂಬ ಜನ ಈ ರೀತಿ ಹರಕೆ ಮಾಡಿಕೊಂಡು ತಮ್ಮ ಹರಕೆಗಳನ್ನ ತೀರಿಸ್ತಾರೆ. ಬರ್ತ್ಡೇ ಅಂದಮೇಲೆ ಕೇಕ್ ಕಟ್ ಮಾಡೋದೇ ಮುಖ್ಯ ಕಾರ್ಯಕ್ರಮ. ಸೊ ಅಲ್ಲಿವರೆಗೂ ನಾನಿದ್ದೆ. ಕೇಕ್ ಕಟ್ ಮಾಡೋದನ್ನು ವಿಡಿಯೋ ಮಾಡಿಕೊಂಡು ಅವರು ನನ್ನ ಜೊತೆಗೆ ಬಂದಿರೋರು ಆಲ್ರೆಡಿ ಊಟಕ್ಕೆ ಹೊರಟೋಗಿದ್ರು. ಅವ್ರ ಜೊತೆಗೆ ನಾನು ಊಟಕ್ಕೆ ಹೋಗೋಣ ಅಂತ ಹೋದೆ. ಆದರೆ ಬರ್ತ್ಡೇಗೆ ಬಂದು ಕೇಕ್ ತಿಂದೇ ಹೋಗಿದ್ದು ಸ್ವಲ್ಪ ಬೇಜಾರಾಯಿತು. ಆಲ್ಮೋಸ್ಟ್ ಎಲ್ಲರೂ ಬಂದು ಕೂತ್ಕೊಂಡಿದ್ರು. ಆ ಊಟದ ಹಾಲ್ ಕೂಡ ತುಂಬ ದೊಡ್ಡದಾಗಿದೆ. ಅಲ್ಲಿ ಹೇಳಿದ್ರು ಇನ್ನೂ ಊಟ ಕೊಡೋದು ಲೇಟ್ ಆಗುತ್ತೆ ಅಂತ. ಸೊ ಏನಕ್ಕೆ ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡೋದು, ಹೋಗೋಣ ಅಲ್ಲೇ ಹೋಗಿ ಫಂಕ್ಷನ್ ನೋಡ್ತಿರೋಣ, ಕೇಕ್ನು ತಿನ್ಕೊಂಡು ಬರೋಣ ಅಂತ ಮತ್ತೆ ನಾನು ಮೇಲೆ ಬಂದೆ. ಅವರು ಅಲ್ಲೇ ಜಾಗ ಹಿಡ್ಕೊಂಡು ಕೂತ್ಕೊಂಡ್ರು ಪಾಪ ನನಗೋಸ್ಕರ. ನಾನು ಸ್ವಲ್ಪ ಕೇಕ್ ಇಸ್ಕೊಂಡು ಅವ್ರ ಪಾಪ ನನಗೋಸ್ಕರ ಜಾಗ ಹಿಡ್ಕೊಂಡಿದ್ರಲ್ವ, ಅವ್ರಿಗೆ ಸ್ವಲ್ಪ ತಗೊಂಡು ಹೋದೆ. ಇಲ್ಲಿ ನಾನ್ ವೆಜ್ ಊಟ ಮಾಡಿಸಿದ್ದು. ಬರ್ತ್ಡೇ ಅಂದಮೇಲೆ ಆಲ್ಮೋಸ್ಟ್ ನಾನ್ ವೆಜ್ ಊಟನೇ ಇರುತ್ತೆ. ನಾನು ಯಾವಾಗಲೂ ಹೇಳೋ ಹಾಗೆ ನಮ್ಮ ಗೌಡ್ರು ಮನೆ ಊಟ, ಅದರಲ್ಲೂ ಬಾಡು ಊಟ ಅಂದರೆ ಕೇಳಬೇಕಾ, ಊಟ ಸಖತ್ತಾಗಿತ್ತು. ಆಲ್ಮೋಸ್ಟ್ ಮಳೆ ಬಂದೇ ಬಿಡ್ತು. ಮಳೆ ಬರ್ತಾನೆ ಇದೆ. ಮಳೆ ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಬಸ್ಸಿಲ್ಲ, ಆಟೋದಲ್ಲೇ ಹೋಗಬೇಕು. ಹಾಗಾಗಿ ಆಟೋನೇ ವೆಯ್ಟ್ ಮಾಡ್ತಿದ್ವಿ.
ಇಲ್ಲಿಂದ ಮಂಡ್ಯದ ಕೊಪ್ಪಳಿಗೆ 30 ರೂಪಾಯಿ ಆಟೋ ಚಾರ್ಜ್, ಇಲ್ಲಿಂದ ಗಾಡಿ ಜೋಗಿ ಹುಂಡಿಗೆ 20 ರೂಪಾಯಿ ಆಟೋ ಚಾರ್ಜ್. ನೋಡಿ ನಾನು ನಿಮ್ಗೆ ಹೇಳಿದಾಗೆ ಕೊನೆಯವರೆಗೂ ಅನ್ನ ಸಂತರ್ಪಣೆ ನಡೀತಾನೆ ಇದೆ, ಒಬ್ರಲ್ಲ ಒಬ್ಬರು ಕೊಡ್ತಾನೆ ಇದ್ದಾರೆ. ಹೋಗುವಾಗ ಎಂಟ್ರೆನ್ಸ್ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಅದಕ್ಕೆ ಬರುವಾಗ ಆಟೋದವ್ರಿಗೆ ಹೇಳಿ ಸ್ಟಾಪ್ ಮಾಡಿಸಿ ವಿಡಿಯೋ ಮಾಡಿಕೊಂಡೆ. ಥ್ಯಾಂಕ್ ಯು ಸೋ ಮಚ್. ನನಗೋಸ್ಕರ ಅವರು ಆ ಜಾಗದಲ್ಲಿ ಗಾಡಿ ನಿಲ್ಲಿಸಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟರು. ಇದು BC ಹಳ್ಳಿ ಗ್ರಾಮ. ನೋಡಿ ಸೇಮ್ ಹಳ್ಳಿನೇ, ಇದು ಕೂಡ ಹಳ್ಳಿನೇ. ಆದರೂ ನಮ್ಮ ಹಳ್ಳಿಲೂ ಇವಾಗೆಲ್ಲ ಒಳ್ಳೊಳ್ಳೆ ಮನೆಗಳನ್ನ ಕಟ್ತಾ ಇದ್ದಾರೆ. ದೇವಸ್ಥಾನದ ಹತ್ತಿರಕ್ಕೆ ಆಟೋ ಹೋಗೋದಿಲ್ಲ. ಸೊ ಓನ್ ವೆಹಿಕಲ್ ಆದರೆ ನಾವು ಆರಾಮಾಗಿ ಹೋಗಬಹುದು. ಇಲ್ಲ ಅಂತ ಹೇಳಿದ್ರೆ ಗಾಡಿ ಜೋಗಿ ಹುಂಡಿಯಿಂದ ಅಥವಾ ಮಂಡ್ಯದ ಕೊಪ್ಪಳು ಗೆಂಡೆ ಹೊಸಳ್ಳಿಯಿಂದ ನಾವು ಆಟೋ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಗಾಡಿ ಜೋಗಿ ಹುಂಡಿವರೆಗೂ ಆಟೋನಲ್ಲಿ ಬಂದು ಅಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ ಬಸ್ ಬಂದ ಮೇಲೆ ಈಗ ನಮ್ಮೂರ ಕಡೆಗೆ ಹೋಗ್ತಾ ಇದ್ದೀವಿ. ನಮ್ಮ ಹಳ್ಳಿ ಪರಿಸರ ಅಂತೂ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಹೊಳೆ ಅಂತೂ ಇವಾಗ ತುಂಬಿ ಹರಿತಾ ಇದೆ. ಎತ್ತಿನ ಗಾಡಿ ನೋಡಿ, ಮೊದಲೆಲ್ಲ ಬೇರೆ ಥರ ಇತ್ತು, ಇವಾಗೆಲ್ಲ ಈ ಥರ ಕಬ್ಬಿಣದ ಎತ್ತಿನ ಗಾಡಿಗಳಾಗ್ಬಿಟ್ಟಿದೆ. ನಮ್ಮೂರಲ್ಲಿ ಬೇರೆ ಬಳ್ಳಾರಿಯವ್ರು ಬಂದು ಕಬ್ಬು ಕಡಿತಾರೆ. ಸೊ ಅವರೆಲ್ಲ ಇಲ್ಲಿ ಗುಡಿಸಲುಗಳನ್ನ ಹಾಕ್ಕೊಂಡಿದ್ದಾರೆ, ಟೆಂಟ್ ಹಾಕ್ಕೊಂಡಿದ್ದಾರೆ. ಊರಿನ ಮಧ್ಯಭಾಗದಲ್ಲಿ ನಮ್ಮ ಕಾವೇರಿ ತುಂಬಿ ಹರಿತಾ ಇದ್ದಾರೆ. ಇವತ್ತು ಶಾರುಗೆ ಬ್ಲೇಸರ್ ಕೊಟ್ಟಿದ್ದಾರೆ. ಓಪನ್ ಮಾಡಿ ತೋರಿಸು ಮಗಳ, ಹೆಂಗೈತೆ ನೋಡ್ತೀನಿ. ಯಾವ ಕಲರು? ಗ್ರೇ ಕಲರಾ? ಮೊದಲ ಥರ ಸೇಮ್ ಅದೇ ಥರನಾ? ಹಾಂ, ಅದೇ ಹೋದ ವರ್ಷ ಶೈನ್ ಕೊಟ್ಟಿದ್ರು ಆ ಥರದ ಸೇಮೇನಾ? ಓಪನ್ ಮಾಡಿ ತೋರಿಸು, ಹಂಗೆ ಬರೀ ಅದೇ ತೋರಿಸಿ. ಶಾರುಗ್ ಆಲ್ರೆಡಿ 2 ಥರ ಯೂನಿಫಾರ್ಮ್ ಕೊಟ್ಟಿದ್ರು, ಇವತ್ತು ಬ್ಲೇಸರ್ ಯೂನಿಫಾರ್ಮ್ ಕೊಟ್ಟಿದ್ದಾರೆ. ಹಾಗಾಗಿ ಅವಳು ಇವಾಗ ತಾನೇ ತಂದ್ಲು. ಪಾಪ ಅವಳು ಸ್ಟ್ರೈನಾಗಿ ಬಂದಿದ್ದಾಳೆ, ಇವತ್ತು ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಇತ್ತು ಅವಳಿಗೆ. ನಾನು ಬೇರೆ ಯೂನಿಫಾರ್ಮ್ ತೋರಿಸು ಅಂತ ಹೇಳ್ತಿದ್ದೆ, ಅವಳು ಹಾಕ್ಕೊಂಡೇ ಬಂದು ತೋರಿಸ್ತಾ ಇದ್ದಾಳೆ. ಅದು ಲೈನ್ಸ್ ಆಯ್ತಾ ಒಳಗಡೆ ಯೂನಿಫಾರ್ಮ್ಗೆ? ಪ್ಲೇನಾ? ಈ ಕಡೆ ಬಾ, ಪ್ಲೇನೇನಾ? ಕರೆಕ್ಟಾಗೈತಾ ಸೈಜು? ಚೆನ್ನಾಗೈತೆ, ಚೆನ್ನಾಗಿ ಕಾಣಿಸ್ತೈತೆ. ರೆಡಿಯಾಗಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ತಿರ್ಗಿನೊಂದ್ಸಲ ಒಂದು ಫೋಸ್ ಕೊಡು. ಬಾ ಮಗಳೇ, ಶೂ ಹೆಂಗೆ ಕಾಣಿಸ್ತೈತೆ ನೋಡೋಣ. ಶೂ ಕರೆಕ್ಟಾಗೈತಾ? ಶೂ ಕರೆಕ್ಟ್ ಸೈಜ್ ಹೆಂಗೆ ಕೊಟ್ಟರು? ಬರ್ಕೊಂಡೋಗಿದ್ರಾ? ಚೆನ್ನಾಗೈತೆ. ಹೆಂಗೆ ಕಾಣಿಸ್ತಾ ಇದೆಯಾ ಮಗಳ? ಹೆಂಗೆ ಕಾಣಿಸ್ತಾ ಇದೆಯಾ? ಸ್ಕೂಲ್ ಕಾಲೇಜ್ ಆಫೀಸರ್ ಥರ. ಸ್ಯಾಲ್ರಿ ಯಾವಾಗ ತಂದು ಕೊಡ್ತೀಯಾ? ಸ್ಯಾಲ್ರಿ ಯಾವಾಗ ತಂದು ಕೊಡ್ತೀಯಾ? ಕರೆಕ್ಟಾಗಿದೆಯಾ? ಗೌರಿ ಗಣೇಶ ಹಬ್ಬನ ಬಹಳ ವಿಶೇಷವಾಗಿ ಮಾಡಬೇಕಂದ್ರೆ ಇಲ್ಲೊಬ್ರು ನಮ್ಮ ಬ್ರದರ್ ಅವ್ರದ್ದು ಚಂಡೆ ಟೀಮ್ ಇದೆ, ಗಣೇಶ್ ದೇವಾಡಿಗ ಅಂತ. ಸೊ ಈ ಸಲ ಅವರು ವಿಶೇಷವಾಗಿ ಶಿವ, ಪಾರ್ವತಿ, ಗಣಪತಿ ಮತ್ತು ಇನ್ನೂ ಹಲವಾರು ದೇವರುಗಳನ್ನ ನಿಮ್ಮೂರಿಗೆ ಕರ್ಕೊಂಡು ಬರಬೇಕಂತ ರೆಡಿ ಮಾಡ್ಕೊಂಡಿದ್ದಾರೆ. ಯಾರಿಗೆಲ್ಲ ಆಸಕ್ತಿ ಇದೆ ಇಲ್ಲಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರನ್ನ ಬುಕ್ಕಿಂಗ್ ಮಾಡ್ಕೋಬಹುದು. ನಿಮ್ಮ ಸ್ಲಾಟನ್ನು ಬುಕ್ ಮಾಡ್ಕೋಬಹುದು. ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ನಿಮ್ಮೂರಿಗೆ ಶಿವ, ಪಾರ್ವತಿ, ಗಣಪತಿಯನ್ನು ಬರೋ ಮಾಡ್ಕೊಳ್ಳಿ. ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ ಸುನೀತಾ ಸಿಸ್ಟರ್ ಅವರೂರಲ್ಲಿ ಮಾರಿ ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ಭಟ್ಕಳ ಅವ್ರ ಊರು. ನಮ್ಮನ್ನು ಕೂಡ ಇನ್ವೈಟ್ ಮಾಡಿದರು, ಆದರೆ ಕಾರಣಾಂತರದಿಂದ ಹೋಗೋದಕ್ಕಾಗಲಿಲ್ಲ. ಆದರೆ ಆ ಹಬ್ಬ ಎಷ್ಟು ಚೆನ್ನಾಗಿ ಆಚರಣೆ ಮಾಡಿದ್ರು ಅನ್ನೋದರ ವಿಡಿಯೋವನ್ನು ಒಂದೆರಡು ಕ್ಲಿಪ್ ನನಗೆ ಕಳಿಸಿದ್ರು. ಸೊ ನೀವೆಲ್ಲ ನೋಡಿ ಖುಷಿ ಪಡಲಿ, ದೇವರು ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಈ ವಿಡಿಯೋದಲ್ಲಿ ನಾನು ಕೂಡ ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ನಾವಂತೂ ಅಲ್ಲಿಗೆ ಹೋಗಿ ನೋಡೋದಕ್ಕಾಗಲಿಲ್ಲ, ಆದರೆ ಈ ಮುಖಾಂತರ ಆದರೂ ಎಲ್ಲರೂ ನೋಡ್ಕೊಳ್ಳೋಣ. ಒಂದೊಂದು ಕಡೆ ಒಂದೊಂದು ರೀತಿ ಮಾರಿ ಹಬ್ಬವನ್ನು ಮಾಡ್ತಾರೆ, ನಮ್ಮ ಕಡೆನೇ ಬೇರೆ ರೀತಿ ಮಾಡ್ತಾರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ದೇವ್ರಿಗೆ ಅಲಂಕಾರ ಮಾಡಿದ್ದಾರೆ, ಎಷ್ಟು ದೊಡ್ಡ ಮೂರ್ತಿ ಇದೆ ಅಂತ. ಈ ವಿಡಿಯೋಸ್ ಕಳಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸುನೀತಾ ಸಿಸ್ಟರ್. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ದೇವರು ನಿಮಗೆ ಮತ್ತು ನಿಮ್ಮ ಫ್ಯಾಮ್ಲಿಗೆ ಒಳ್ಳೇದು ಮಾಡಲಿ, ಹಾಗೆ ನೋಡ್ತಿರುವಂತಹ ವ್ಯೂವರ್ಸ್ ಎಲ್ಲರಿಗೂ ಒಳ್ಳೇದು ಮಾಡಲಿ. ದೇವರ ಗದ್ದುಗೆ ಬಳಿ ತಾಯಿ ಒಡೆಯಲು ಅವಕಾಶ
ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.